Hello everyone, welcome to Sanmargha classes. Let us see question number 5 of the chapter Microorganisms, Friend and Foe. The process of conversion of sugar into alcohol is. Okay, ಇಲ್ಲಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಆಪ್ಷನ್ ಎ decomposition. So what is mean by decomposition? Decomposition is nothing but it is breaking down of dead organisms and or any organic compounds into simpler ಕಂಪೌಂಡ್ಸ್ ಅದನ್ನ ಏನಂತ ಕರೀತಾರೆ ಡಿಕಂಪೋಸಿಷನ್. ಈಗ ನೀವು ಯಾವುದೋ ಒಂದು ಇಲ್ಲಿನೋ ಹೆಗ್ನೋ ದಾರಿಯಲ್ಲಿ ಸತ್ತು ಬಿದ್ದಿದ್ದನ್ನ ನೋಡಿದ್ರೆ ನೀವು ಒಂದ್ 15 ದಿನ ಬಿಟ್ಟು ಬಂದು ನೋಡಿದ್ರು ಅದಲ್ಲೇ ಇರೋದಿಲ್ಲ ಅಲ್ವಾ, ಕೊಳತೋಗಿ ಮಣ್ಣನ್ನ ಸೇರಿರ್ತದೆ. ಅಲ್ಲಿ ಆ ಬ್ರೇಕ್ ಡೌನ್ ಆಗುವಂತ ಏನಿರುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಅದನ್ನ ಡಿಕಂಪೋಸಿಷನ್ ಅಂತ ಕರೀತಾರೆ. ಸೊ ಆಪ್ಷನ್ ಬಿ ಸೊ ದಿಸ್ ಆಪ್ಷನ್ ಎ ಇಸ್ ರಾಂಗ್ ಅಲ್ವಾ, ಹಾಗಿದ್ರೆ ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನೈಟ್ರೋಜನ್ ಫಿಕ್ಸೇಷನ್. Nitrogen fixation is nothing but conversion of inert atmospheric nitrogen gas into usable nitrogen compounds like ammonia. ಅಲ್ವಾ, ಈಗ ಅಟ್ಮಾಸ್ಫಿಯರ್ ಅಲ್ಲೇ ನೈಟ್ರೋಜನ್ ಇದ್ರೆ ಅದನ್ನ ಪ್ಲಾಂಟ್ಸ್ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕ್ ಆಗಲ್ಲ. ಹಾಗಾಗಿ ಸಮ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅದನ್ನ ಯೂಸೇಬಲ್ ನೈಟ್ರೋಜನ್ ಕಂಪೌಂಡ್ ಫಾರ್ಮಿಗೆ ಲೈಕ್ ಅಮೋನಿಯಾ ಆ ಫಾರ್ಮ್ಗೆ ತಗೊಂಡ್ ಬರುತ್ತೆ. ಅದನ್ನ ನೈಟ್ರೋಜನ್ ಫಿಕ್ಸೇಷನ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ಸೋ ರಾಂಗ್ ಆನ್ಸರ್. ಆಪ್ಷನ್ ಸಿ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಅಂದ್ರೆ ಏನು, ಇಲ್ಲಿ ಅನರೋಬಿಕ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ದಿಸ್ ಶುಗರ್ ಈಸ್ ಕನ್ವರ್ಟೆಡ್ ಟು alcohol and which releases carbon dioxide and some acids. ಇದನ್ನ ಫರ್ಮೆಂಟೇಷನ್ ಅಂತ ಕರೀತಾರೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್, ಫರ್ಮೆಂಟೇಷನ್. ಆಪ್ಷನ್ ಡಿ ಸೆಡಿಮೆಂಟೇಷನ್. ಸೆಡಿಮೆಂಟೇಷನ್ ಈಸ್ ರಾಂಗ್ ಆನ್ಸರ್. ಇಲ್ಲಿ ನೀವು ಮಣ್ಣು ಕರಡಿ ಒಂದ್ ಬೀಕರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ಮಣ್ಣು ಹೋಗಿ ಕೆಳಗಡೆ ಕುತ್ಕೊಂಡಿರುತ್ತೆ, ಆ ಮಣ್ಣಿನ ಕಣ ಅಲ್ಲ ಅಲ್ವಾ, ಅದನ್ನ ಸೆಡಿಮೆಂಟೇಷನ್ ಅಂತ ಕರೀತಾರೆ. therefore option D is also wrong. Therefore the correct answer is option C, fermentation. Fermentation ಅನ್ನುವಂಥದ್ದು ಸರಿಯಾಗಿರೋ ಆನ್ಸರ್. ಥ್ಯಾಂಕ್ ಯು.